ಹಲೋ, ನಮಸ್ತೆ. ನೋಡಿ, ನಾನು ರಾಗಿ ಹಸಿಟ್ಟು ದೋಸೆ ಮಾಡ್ತಿದ್ದೀನಿ. ರಾಗಿ ದೋಸೆ ಮಾಡ್ತಾಯಿದ್ದೀನಿ. ರಾಗಿ ಹಸಿಟ್ಟು ಅರ್ಧ ಬಟ್ಲು ತೊಗೊಂಡಿದ್ದೀನಿ. ನೋಡಿ, ಅರ್ಧ ಬಟ್ಲು. ಸ್ವಲ್ಪ ಉಪ್ಪು ನೋಡಿ, ತಕ್ಕಷ್ಟು ಉಪ್ಪು ಹಾಕ್ಬಿಡ್ಬೇಕು. ನೋಡಿ, ನೀರು ಹಾಕಿ ಈ ಥರ ಕಲಿಸ್ಕೊಂಬಿಡ್ಬೇಕು. ಈ ಥರ ನೀರಂಗೆ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ದೋಸೆ ತೆಳ್ಳಗೆ. ನೋಡಿ, ಹೆಂಚು ಇಕ್ಕಿದ್ದೀನಿ. ನೋಡಿ, ಹೆಂಚು ಕಾದಿದೆ. ನೋಡಿ, ದೋಸೆ, ರಾಗಿ ದೋಸೆ, ರಾಗಿ ಹಿಟ್ಟು ದೋಸೆ. ಎಷ್ಟು ಚೆನ್ನಾಗಿರುತ್ತೋ ಇದು. ನೋಡಿ, ಸ್ವಲ್ಪ ಎಣ್ಣೆ ಹಾಕಬೇಕು. ದೋಸೆ ನೋಡಿ ಬೆಂದಿದೆ. ಬೇಯಲಿ. ಹಿಂಗೆ ತಿರುಗಿಸ್ಬೇಕು. ದೋಸೆನ ತಿರುಗಿಸಾಕಬೇಕು, ಚೆನ್ನಾಗಿ ಬೇಯಿಸ್ಬೇಕು. ತಿರುಗಿಸ್ಮೇಲೆ ರಾಗಿ ದೋಸೆ ಅಲ್ವಾ, ಸ್ವಲ್ಪ ಚೆನ್ನಾಗಿ ಬೆಂದರೆ ಮೇಲಲ್ವಾ. ನೋಡಿ, ಈ ಕಡೆನೂ ಚೆನ್ನಾಗಿ ಬೆಂದಿದೆ, ಹಿಂದೆಗಡೆನೂ ನೋಡಿ. ಈ ಥರ ಚೆನ್ನಾಗಿ ಬೇಯಿಸ್ಕೊಬೇಕು. ದೋಸೆನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ದೋಸೆ ಮಾತ್ರ. ನೋಡಿ, ದೋಸೆ ನೋಡಿ, ದೋಸೆ ರೆಡಿ. ನೋಡಿ, ರಾಗಿ ದೋಸೆ, ಹೀರೆಕಾಯಿ ಕೂಟು ನಿನ್ನೆ ಮಾಡಿರೋದು ಅದಿದ್ದಕ್ಕೆ ಅದಕ್ಕೆ ದೋಸೆ ಹಾಕಿದ್ದೀನಿ. ರಾಗಿ ದೋಸೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೂ ಇದಕ್ಕೂ ತುಂಬ ಚೆನ್ನಾಗಿರುತ್ತೆ. ತಿಂತಾ ಇದ್ದರೆ ನೋಡಿ ಎಷ್ಟು ಮೆತ್ತಗಿದೆ.